स्वागत है आपका बी न्यूज़ नेशन में। मैं हूं आबिद हुसैन शेख। ನಮ್ಮ ಜಿಲ್ಲೆಯಲ್ಲಿ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ 2 ಕೌಂಟಿಂಗ್ ಅಬ್ಸರ್ವರ್ಸ್ ಬರ್ತಾ ಇದ್ದಾರೆ. 4 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಬ್ಬರದು ಹೆಸರು ಅನುರಾಗ್ ಗೋಯಲ್ IAS 96 ಬ್ಯಾಚ್, ಇನ್ನೊಬ್ಬರದು ಗುರ್ಷಿದ್ ಅಹಮದ್ ಶಾ 2000 ಬ್ಯಾಚ್. ಇವರಿಬ್ಬರು ಇವತ್ತು ಮಧ್ಯಾಹ್ನ ಮೇಲೆ ನಮ್ಮ ಜಿಲ್ಲೆಗೆ ಬರ್ತಾರೆ. ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಪ್ರತಿ ವರ್ಷ ನಮ್ಮದು ಕೌಂಟಿಂಗ್ ಸೈನಿಕ್ ಸ್ಕೂಲಲ್ಲಿ ಆಗುತ್ತೆ. ಪ್ರತಿ ಎಲೆಕ್ಷನಲ್ಲಿ ಅದೇ ಥರ ಈಗಲೂ ಸೈನಿಕ್ ಸ್ಕೂಲಲ್ಲೇ ಕೌಂಟಿಂಗ್ ಆಗುತ್ತದೆ. ಬಟ್ ಸ್ವಲ್ಪ ಬದಲಾವಣೆ ಮಾಡಿಕೊಂಡಿದ್ದೀವಿ. ಹಿಂದಿನ ಅಸೆಂಬ್ಲಿ ಎಲೆಕ್ಷನಲ್ಲಿ ಹೇಗೆ ಮಾಡಿದ್ದೀವಿ ಅಂದರೆ, ಇಲ್ಲಿ 2 ಬ್ಲಾಕು, ಮಧ್ಯದಲ್ಲಿ ಒಂದು ಮೀಡಿಯಾ ರೂಮು, ಆಮೇಲೆ ಆಪೋಸಿಟ್ ಕಡೆ 2 ಬ್ಲಾಕನ್ನು ತೊಗೊಂಡಿದ್ದೀವಿ. ಟೋಟಲ್ ಈ ಕಡೆ 2 ಆ ಕಡೆ ತೊಗೊಂಡಿದ್ದೀವಿ. ಈಗ ಸ್ವಲ್ಪ ಲಾಸ್ಟ್ ಟೈಮ್ ನಮ್ಮ ಜನರಲ್ ಅಬ್ಸರ್ವರ್ ಬಂದು ವಿಸಿಟ್ ಮಾಡಿದ ಟೈಮಲ್ಲಿ ಸ್ವಲ್ಪ ಬದಲಾವಣೆಗೆ ಹೇಳಿದರು. ಮೀನ್ಸ್ ಕೌಂಟಿಂಗ್ ದಿವಸ ಪ್ರತಿಯೊಂದು ರೌಂಡನ್ನು ನಾವು ಕೌಂಟಿಂಗ್ ಅಬ್ಸರ್ವರ್ ಇಂದ ಸೈನ್ ತೊಗೊಂಡ ಮೇಲೆ ನಾವು ರೌಂಡನ್ನು ಡಿಕ್ಲೇರ್ ಮಾಡಬೇಕಿರ್ತದೆ. ಸೊ ಅದರಿಂದ ಈ ಕಡೆ ಆ ಕಡೆ ಸ್ವಲ್ಪ ಮೂವ್ಮೆಂಟ್ಗೆಲ್ಲ ಪ್ರಾಬ್ಲಮ್ ಆಗ್ತದೆ ಹೇಳಿ ಈಗ ಒಂದೇ ಸೈಡಲ್ಲಿ 3 ಹಾಲನ್ನು ತೊಗೊಂಡಿದ್ದೀವಿ. ಹೊಯ್ಸಾಲ, ವಿಜಯನಗರ, ರಾಷ್ಟ್ರಗೂಡ ಹೇಳಿ 3 ಹಾಲ್ ಈಗ ತೊಗೊಂಡಿದ್ದೀವಿ ಫಸ್ಟ್ ಟೈಮ್. ಆ 3 ಹಾಲಲ್ಲಿ ಫಸ್ಟ್ ಆ್ಯಂಡ್ ಲಾಸ್ಟ್ ಹಾಲಲ್ಲಿ 3 ಕಾನ್ಸ್ಟಿಟ್ಯೂನ್ಸಿ. ಅದನ್ನು ನಾನು ಹೇಳ್ತೀನಿ. ಈಗ ರಾಷ್ಟ್ರಗೂಡದಲ್ಲಿ ಮುದ್ದೇಬಿಗಾಲ್, ದೇವರಿಬ್ಬರಿಗೆ, ಸಿಂದಗಿ, ಇದುವೇ ಅಲ್ಲಿ ಲಾಸ್ಟ್ 3ನೇ ಬಿಲ್ಡಿಂಗಲ್ಲಿ ಲಾಸ್ಟ್ ಕೊನೆಯ ಬಿಲ್ಡಿಂಗಲ್ಲಿ ಮುದ್ದೇಬಿಗಾಲ್, ದೇವರಿಬ್ಬರಿಗೆ, ಸಿಂದಗಿ ಕೌಂಟಿಂಗ್ ಆಗ್ತದೆ. ಆಮೇಲೆ ಮಧ್ಯದಲ್ಲಿರೋ ವಿಜಯನಗರದಲ್ಲಿ ನಾಗ್ಟಾನ, ಇಂಡಿ. ದೆನ್ ಫಸ್ಟ್ ಬಿಲ್ಡಿಂಗ್ ಹೊಯ್ಸಾಲದಲ್ಲಿ ಬಸವನ್ ಬಾಗೇವಾಡಿ, ಬಬಲೇಶ್ವರ್, ವಿಜಯನಗರ. ಈ ಥರ ಕೌಂಟಿಂಗ್ ಅಲ್ಲಿ ಅರೇಂಜ್ಮೆಂಟ್ ಮಾಡಿಕೊಂಡ್ರೆ ಇದಕ್ಕೆ ನಾವು ಅಪ್ರೂವಲ್ ತೊಗೊಂಡಿದ್ದೀವಿ. ಅವತ್ತು ದಿವಸಕ್ಕೆ ಮಾರ್ನಿಂಗ್ 8 ಗಂಟೆಗೆ ನಮಗೆ ಶುರು ಆಗ್ತದೆ ಕೌಂಟಿಂಗ್. ಸೊ ನಾವು 7 ಗಂಟೆಗೆ ಯಾಕೆ 7 ಗಂಟೆ ನಾವು ಹೇಳಿದ್ದೀವಿ ಅಂದರೆ, 8 ಹಾಲನ್ನು ನಾವು ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡಬೇಕಾದ್ರೆ 6 ಸಮೂಹದಲ್ಲಿ ಆಗಬೇಕು. ಸೊ ಅದು ಅಬ್ಸರ್ವರ್ 6 ಏಜೆಂಟ್ ಸಮೂಹದ ಕ್ಯಾಂಡಿಡೇಟ್ ಅಥವಾ ಅವ್ರ ಏಜೆಂಟ್ ಸಮೂಹದಲ್ಲಿ ಆಗಬೇಕಾಗಿರೋದ್ರಿಂದ ನಾವು ಒಂದು 7 ಗಂಟೆಗೆ, ಆಮೇಲೆ ಕಳೆದ 1 ತಿಂಗಳ ಮೇಲೆ ಅದು ಕ್ಲೋಸ್ ಆಗಿದೆ, ಸ್ವಲ್ಪ ಗಾಳಿ ಓಡಾಡಬೇಕು. ಸೊ ಅದು ಅಬ್ಸರ್ವರ್ ಜೊತೆಗೆ ಮಾತಾಡಿಕೊಂಡು ಅದನ್ನು 8 ಹಾಲು 8 o'clockಕ್ಕೆ ನಾವು ಮಿಷಿನ್ ಕೊಡೋ ಥರ ವ್ಯವಸ್ಥೆ ಮಾಡೋ ಥರ ನಾವು ಪ್ಲ್ಯಾನ್ ಮಾಡಿಕೊಳ್ತೀವಿ. ಇಡೀ ಜಿಲ್ಲೆಯಲ್ಲಿ 4 ಇದೆ. ಮಾಕ್ ಪೋಲ್ ಎಲ್ಲ ಅವತ್ತು ದಿವಸ ಮಾರ್ನಿಂಗು ನಾವು 50 ಓಟು, ಮಿನಿಮಮ್ 50 ಓಟು ಮಾಡಬೇಕಿದೆ. ಮಾಡಿ ಮುಗಿದ ಮೇಲೆ ಆ್ಯಕ್ಚುಯಲ್ ಪೋಲ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅದೆಲ್ಲ ಕ್ಲಿಯರ್ ಮಾಡಬೇಕು. ಅದು CUದಲ್ಲಿ ಕ್ಲಿಯರ್ ಮಾಡಿಲ್ಲ ಕೇಸಸ್ ಎಲ್ಲ ಕಡೆ ಇದೆ. ಸೊ ಅದಕ್ಕೂ ಪ್ರೊಸೀಜರ್ಸ್ ಈಗ EC ಕೊಟ್ಟಿದ್ದಾರೆ. ಸೊ ಆ ಕೇಸಸ್ಸಲ್ಲಿಯೂ ಆ ಥರ ಎಲ್ಲಿ ಮಾಕ್ ಪೋಲ್ ಕ್ಲಿಯರ್ ಆಗಿಲ್ಲ ಕೇಸಸ್ಸಲ್ಲಿಯೂ CUವನ್ನು ನಾವು ಕೌಂಟ್ ಮಾಡೋಕ್ಕಿಲ್ಲ. VVPAT ಸ್ಲಿಪ್ಪನ್ನೇ ಕೌಂಟ್ ಮಾಡಬೇಕು. VVPAT ಸ್ಲಿಪ್ಪನ್ನು ಲಾಸ್ಟ್ ನಾವು ತೊಗೊಳ್ತೀವಿ. ಸೊ ಈ VVPAT ಮಾಕ್ ಪೋಲ್ ಕ್ಲಿಯರ್ ಆಗಿಲ್ಲ ಕೇಸಸ್ಸಲ್ಲಿ ಕ್ಲಿಯರ್ ಮಾಡ್ತೀವಿ. ಅದಾದ ಮೇಲೆ ಒಂದೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ 5 ಮ್ಯಾಂಡೇಟ್ರಿ ಕೌಂಟ್ ಮಾಡೋಕ್ಕಿದೆ. ಸೊ ನಾವು ಲಾಟ್ ಮಾಡೋ ಟೈಮಲ್ಲಿ ಈಗಾಗಲೇ ಮಾಕ್ ಪೋಲ್ ಕ್ಲಿಯರ್ ಆಗಿಲ್ಲ ಕೇಸು, ಸಪೋಸ್ ಸಿಂದಗಿಯಲ್ಲಿ ಒಂದಿದೆ ಅಂದರೆ ಆ ಒಂದು ಸ್ಲಿಪ್ಪ ಬಿಟ್ಟು ಉಳಿದೋದನ್ನು ಹಾಕ್ತೀವಿ. ಖಂಡಿತವಾಗಿ 5 ಮ್ಯಾಂಡೇಟ್ರಿ ಕೌಂಟ್ ಮಾಡಬೇಕು. ಮಾಕ್ ಪೋಲ್ ಕ್ಲಿಯರ್ ಆಗಿಲ್ಲ ಮಾಡಬೇಕು. ಇಲ್ಲ, ಅದಕ್ಕೆ ನಾವು ಈಗ CUದಲ್ಲಿ ಏನಾಗಿದೆ ಅಂದರೆ ಅವರು ಕ್ಲಿಯರ್ ಮಾಡಿಲ್ಲ ಇರೋದ್ರಿಂದ ಅದು ಸೇರಿಬಿಟ್ಟಿದೆ. ಬಟ್ ನಮ್ಮ VVPAT ಒಳಗಡೆ ಸ್ಲಿಪ್ಪಲ್ಲಿ ತೆಗೆದು ಬಿಟ್ಟಿದ್ದಾರೆ. 50 ಮಾಕ್ ಪೋಲ್ದು ಸ್ಲಿಪ್ ತೆಗೆದರಿಂದ ಈಗ ಬರುವುದು ಬರೀ ಪೋಲ್ ಟೈಮಲ್ಲಿ ಆದ ಸ್ಲಿಪ್ಪು ಮಾತ್ರ. ಸೊ ಅದನ್ನೇ ಕೌಂಟ್ ಮಾಡಿ ನಾವು ರಿಸಲ್ಟ್ ಕೊಡ್ತೀವಿ ಆ ಕೂತಕ್ಕೆ 5 ಬಿಟ್ಟು. ಓಕೆ. ಮೀಡಿಯಾ ರೂಮಲ್ಲಿ 15 ಜನ ಇವರು ಕೌಂಟಿಂಗ್ ಕೊಡ್ತಿರ್ತಾರೆ, ಹೊರಗಡೆ 16 ಘೋಷಣೆ ಆಗಿರ್ತಾರೆ. ಹಂಗಾದ್ರೆ ಅರ್ಥ ಇಲ್ಲ. ಈಗ ಆಲ್ರೆಡಿ ನಾವು 14 ಮಾತಾಡ್ತಾ ಇದ್ದೀವಿ. ಮೀಡಿಯಾ ರೂಮ್ನಲ್ಲಿ 15 ರೌಂಡ್ ಮಾಹಿತಿ ಬರ್ತದೆ, ಹೊರಗಡೆ 16-17 ಬಿಟ್ಟಾಗಿರ್ತಾರೆ. ಇಲ್ಲ ಹೇಗೆ ಹೇಳಿ, ಒಳಗಡೆ ಏನಾಗಿಷ್ಟು ಯಾವ ರೌಂಡ್ ಆಗ್ತಾ ಇದೆ ಹೇಳ್ತೀರಿ? ಒಳಗಡೆ ಜಾಸ್ತಿ ಮುಂದೆ ಹೋಗ್ತಾ ಇರ್ತಾರೆ, ಬಟ್ ಹೊರಗಡೆ ಜನಕ್ಕೆ ಕಡಿಮೆ ಆಗ್ತಾ ಇದೆ ಹೇಳ್ತೀರಾ? ಇಲ್ಲ, ಈಗ ನಾನು ಅದಕ್ಕೆ ಇಲ್ಲ ಪರ್ಸ್ನಲ್ ಆಗಿ ನಾನು ನಾವು ಪೋಲ್ ದಿವಸಕ್ಕೆ ಮುಂಚೆ ಮಾಡಿದ ಪ್ರೆಸ್ ಮೀಟಲ್ಲಿ ಹೇಗೆ ನಾನೇ ಜವಾಬ್ದಾರಿಕೊಂಡು ನಿಮಗೆ ನಾವು ಈಗಲೂ ಒಂದು ಬೆಳಿಗ್ಗೆ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡೋ ಟೈಮಲ್ಲಿ ಅದೇ ಥರ ಮಾಡಿದ್ದೀವಿ. ಇದು ನಿಮ್ಮಿಂದ ಅವ್ರಿಗೆ ಡೈರೆಕ್ಟ್ ಹೋಗಿ ಅಪ್ರೂವಲ್ ಆಗಿ ಹೋಗೋಕ್ಕಿಂತ ಎಲ್ಲ AROಸು ನಮಗೇನೋ ಶೇರ್ ಮಾಡಿ ನಾನು ಅದು ಇಮಿಡಿಯೇಟ್ ನಿಮ್ಮ ಗ್ರೂಪ್ನಲ್ಲಿ ಶೇರ್ ಮಾಡೋ ಥರ ವ್ಯವಸ್ಥೆ ಮಾಡ್ತೀವಿ. ಬಟ್ ಅದನ್ನು ಇವತ್ತು ಅಬ್ಸರ್ವರ್ ಹತ್ರ ಮಾತಾಡಿಕೊಂಡು, ಅಂದರೆ ಇದರಲ್ಲಿ ಹೇಗೆ ಅಂದರೆ ನಾವು ಕೊಡುವುದಲ್ಲ,
ನಾವು ಮಾಡಿರೋದನ್ನು ಅಬ್ಸರ್ವರ್ಸ್ ಒಂದು ಇನಿಷಿಯೇಟ್ ತೊಗೊಂಡು ನಾವು ಕೊಡಬೇಕು. ಬಟ್ ಆದಷ್ಟು ನನ್ನ ಪ್ರಕಾರ ಒಂದು ಪ್ಯಾರಲಲ್ ಆಗಿ ಅಟ್ಲೀಸ್ಟ್ ಒಂದು ರೌಂಡ್ ಏನೋ ಮುಂದೆಗಿಂದ ಇರಬಹುದು. ನೀವು ಹೇಳಿದ ಪ್ರಕಾರ ಇಲ್ಲಿ 16 ಅಲ್ಲಿ 19 ಆ ಥರ ಆಗಲ್ಲ. ಮ್ಯಾಕ್ಸಿಮಮ್ ನಿಮಗೆ ಇಮಿಡಿಯೇಟ್ ಇನ್ಫಾರ್ಮೇಷನ್ ಎಂಟ್ರಿ ಮಾಡಿ ಒಂದು ಟೈಮ್ ಕನ್ಫರ್ಮೇಷನ್ ಏನಂದರೆ ಟ್ಯಾಬ್ಯುಲೇಷನಲ್ಲಿ ಏನಾದರೂ ನಮ್ಮ ಹ್ಯೂಮನ್ ಎರರ್ ಏನಾದ್ರು ಮಾಡಿ ಬರಬಾರ್ದು. ಸೊ ಅದನ್ನು ಅವ್ರು ಎಂಟ್ರಿ ಆದಮೇಲೆ ಯಾರು ಒಂದು ಕ್ರಾಸ್ ಚೆಕ್ ಮಾಡ್ತಾರೆ. ಕ್ರಾಸ್ ಚೆಕ್ ಮಾಡಿಬಿಟ್ಟು ಐದರ್ ಅಬ್ಸರ್ವರ್ ಯಾರು ಒಬ್ಬರು ಮಾಡಿದ ಮೇಲೆ ಇಮಿಡಿಯೇಟ್ ನಾವು ನಿಮಗೆ ಕೊಡ್ತಾರೆ ವ್ಯವಸ್ಥೆ ಮಾಡ್ತೀವಿ. ಓಕೆ, ಆ ಜವಾಬ್ದಾರಿ ನಾವು ತೊಗೊಳ್ತೀವಿ. ನಿಮಗೆ ಈ ಟೈಮ್ ಆ ತೊಂದರೆ ಆಗಲ್ಲ ವ್ಯವಸ್ಥೆ ಇಲ್ಲ. ಅದು ನಾವು ಈಗಲೇ ಹೇಳೋಕ್ಕಾಗಲ್ಲ, ಹೇಗೆ ಹೇಳ್ತೀನಿ ಇಲ್ಲ. ರೌಂಡ್ ಎಷ್ಟಿರ್ತ ಉಂಟು ಅದೇ ರೌಂಡ್ ನಾವು ಹೇಳಿದ್ದೀನ 17 ರೌಂಡ್ರಿಂದ 22 ರೌಂಡ್ವರೆಗೆ ಇದೆ ನಮ್ಮ ಜಿಲ್ಲೆಯಲ್ಲಿ. ಓಕೆ, ಮಿನಿಮಮ್ 17 ರೌಂಡ್ ಇರ್ಬೋದು ಮುದ್ದೇಬಿಗ, ಬಸವನ ಬಾಗೇವಾಡಿ. ಮ್ಯಾಕ್ಸಿಮಮ್ ರೌಂಡು 4 ತಾಣ. ಅದು ನಂಬರ್ ಆಫ್ ಪೋಲಿಂಗ್ ಸ್ಟೇಷನ್ ಮೇಲೆ. ಓಕೆ, ಅಲ್ಲ ಮೇಡಮ್, ಒಂದು ರೌಂಡಿಗೆ ಎಷ್ಟು ಟೈಮ್ ಇದು ಇಲ್ಲ, ಇದು ನಾವು ಒಂದು ಸ್ಟ್ಯಾಂಡರ್ಡ್ ಇಟ್ಟುಕೊಂಡಿದ್ದೀವಿ. ಬಟ್ ಅಲ್ಲಿ ಆಗಬೇಕುನಾ ನಾಳೆ ಮ್ಯಾಕ್ಸಿಮಮ್ ನನ್ನ ಪ್ರಕಾರ VVPAT ಕೌಂಟಿಂಗ್ಗೆ 45 ನಿಮಿಷ ಆಗ್ತದೆ. ನಾವು ಒಂದು ಅಂದಾಜು 30 ಮಿನಿಟ್ಸಲ್ಲಿ 25 ಮ್ಯಾಕ್ಸಿಮಮ್ ಹೇಳ್ತೀವಿ. ಈಗ ಈ ರೌಂಡ್ ಮುಗಿದ ಮೇಲೆ ಆ ರೌಂಡಿಂದ ತೊಗೊಂಡು ಬರಬೇಕು, ಟೇಬಲ್ಗೆ ಕೊಡಬೇಕು. ಟೇಬಲ್ ಕೊಟ್ಟ ಮೇಲೆ ಏನು ಪ್ರಾಬ್ಲಮ್ ಅಂದರೆ, ಈಗ ಸಪೋಸ್ ಕೌಂಟಿಂಗ್ ಏಜೆಂಟ್ ಏನಾದ್ರು ಅಬ್ಜೆಕ್ಷನ್ ರೈಸ್ ಮಾಡ್ತಾರೆ, ನಾವು ಒಂದು ಟೈಮ್ CU ತೋರಿಸ್ತೀವಿ. ಸೊ ತೋರಿಸಿದ ಮೇಲೆ ನನಗೆ ಇನ್ನೊಮ್ಮೆ ತೋರಿಸಿ ಹೇಳಿದರೆ ಆಮೇಲೆ ಆ ಥರ ಆಮೇಲೆ ಅವರ ಹತ್ರ ಇರೋ CU ನಂಬರ್ 17C ಆ ಪೋಲಿಂಗ್ ಸ್ಟೇಷನ್ ನಂಬರು ಅಲ್ಲಿ ಏನಾದರೂ ಅವರು ಅಬ್ಜೆಕ್ಷನ್ ರೈಸ್ ಮಾಡಿದ್ರೆ ನಾವು ಯಾವ ಟು ಅಟೆಂಡ್ ಇಟ್. ಓಕೆ, ಅದರಿಂದ ಹೇಳ್ತೀನಿ. ಹಾಂ, ಹೇಳಿ. ಆ ಥರ ಬರಲ್ಲ. ಅಲ್ಲಿ ನಾನು ಕ್ಲಿಯರ್ ಮಾಡಿರ್ತೀನಿ. ತಮ್ಮ ಪ್ರಶ್ನೆ ಅರ್ಥ ಆಗಿದೆ. ನಾವು ಈಗ ತಾವು ಏನು ಹೇಳ್ತೀರಿ ಅಂದರೆ, ಈಗ 12 ರೌಂಡ್ ಅಂದರೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿ 12 ರೌಂಡ್ ಮುಗಿದ ಮೇಲೆ ನಮಗೆ ಕೊಡ್ತೀರಾ? ಅದು ನಿಮ್ಮ ಪ್ರಶ್ನೆ. ನಾರ್ಮಲಿ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ಒಂದೊಂದು ರೌಂಡ್ ಆದಮೇಲೆ ನಾವು ನಿಮಗೆ ಕೊಟ್ಟು ಬಿಡ್ತೀವಿ. ಇಲ್ಲ ಆ ಥರ ಈಗ ಆಗಲ್ಲ. ಈಗ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರಿಂದನೇ ಗೇಟ್ಗೆಲ್ಲ ನಾವು ಆಗ್ತಾ ಇದ್ದೀವಿ. ಓಕೆ, ಈಗ ಇನ್ಸ್ಟ್ರಕ್ಷನ್ ಬಂದಿದೆ. ಬಟ್ ನೀವು ಈಗ ನೋಡಿ, ಈ ವರ್ಷ ಈಗ ಇವತ್ತು ಮಾರ್ನಿಂಗ್ ನಾವು ಅಲ್ಲಿ ಅಟೆಂಡ್ ಮಾಡ್ತಾ ಇದ್ದೀವಿ. ನಮ್ಮ ADC ನಮ್ಮ AC ಪಾಸ್ ಇಲ್ಲ, ಏನು ಒಳಗಡೆ ಬಿಟ್ಟಿಲ್ಲ. ಓಕೆ, ಸೊ ಅದರಿಂದ ನಾಳೆ ನೀವು ಆದ ಮೇಲೆ ನೀವು ಹೇಳಿ, ನೀವು ಏನು ಇನ್ಸ್ಟ್ರಕ್ಷನ್ ಕೊಡ್ತೀವಿ ಅದೇ ಥರ ಮಾಡಿ. ನೀವು 2 ವೀಲರಲ್ಲಿ ಬನ್ನಿ, ಅಲ್ಲಿ ಎಲ್ಲಿ ಪಾರ್ಕಿಂಗ್ ಪ್ಲೇಸ್ ಇರ್ತಾರೆ ಅಲ್ಲಿ ಬಿಟ್ಟು ನಡೆದು ಬನ್ನಿ. ಮೀಡಿಯಾ ರೂಮಲ್ಲಿ ನಿಮ್ಮ ಮೊಬೈಲು ಲ್ಯಾಪ್ಟಾಪ್ ಎಲ್ಲ ಇಟ್ಟುಕೊಳ್ಳಿ. ಕೌಂಟಿಂಗ್ ಹಾಲ್ ಬರೋ ಟೈಮಲ್ಲಿ ನಿಮ್ಮ ಕ್ಯಾಮ್ರಾ ತೊಗೊಂಡು ಬನ್ನಿ. ಈವನ್ EC ಇನ್ಸ್ಟ್ರಕ್ಷನಲ್ಲಿ ಏನಿದೆ ಅಂದರೆ ವಿತ್ ಸ್ಟ್ಯಾಂಡ್ ತೊಗೊಂಡು ಬರೋಕ್ಕಿಲ್ಲ ಇದೆ, ಕೈಯಲ್ಲಿ ಹ್ಯಾಂಡಿ ಕ್ಯಾಮ್ರಾ ತೊಗೊಂಡು ಬರಬೇಕಿದೆ EC ಇನ್ಸ್ಟ್ರಕ್ಷನಲ್ಲಿ. ಸೊ ನೀವು ತೊಗೊಂಡು ಬನ್ನಿ. 4-5 ಜನ ಅಲ್ಲಿ ನೋಡಬೇಕಂದ್ರೆ ನಮ್ಮವರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆಮೇಲೆ ಮಾಡಿದ ಮೇಲೆ ನೀವು ಅಲ್ಲಿ ರೋವ್ ಮಾಡೋಕ್ಕಿಲ್ಲ. ನಾನು ಅದು ಈಗಲೇ ಸ್ಟ್ರಿಕ್ಟಾಗಿ ಹೇಳ್ಬಿಡ್ತೀನಿ. ಕೌಂಟಿಂಗ್ ಹಾಲ್ ಪ್ರಿಮಿಸಸ್ಸಲ್ಲಿ ನೀವು ಒಂದು ಟೈಮ್ ಒಂದು ಕವರ್ ಮಾಡಿಬಿಟ್ಟು ಹೊರಗಡೆ ಬಂದು ಬಿಡಬೇಕು. ನೀವು ಆ ರೂಮಲ್ಲಿ ನಿಮಗೆ ಅದಕ್ಕೆ ನಾವು ಹೇಳಿದ್ದೀವಿ, ನಮ್ಮ ಕಲರ್ ಬಿಟ್ಟು ನಮ್ಮ ಸ್ಟಾಫ್ ಬಿಟ್ಟು ಬೇರೆಯವರು ಆ ಪ್ರಿಮಿಸಸ್ಸಲ್ಲಿ ಇರೋದಲ್ಲ. ಬಂದರೆ ನೀವು ಮುಗಿಸ್ಬಿಟ್ಟು ಮಾಡಿಬಿಟ್ಟು ಹೊರಗಡೆ ಹೋಗಬೇಕು. ನನ್ನ ಪ್ರಕಾರ ನೀವು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಒಂದಲ್ಲಿ ಇದ್ದರೆ ನಿಮ್ಗೆ ಏನು ಇನ್ಫಾರ್ಮೇಷನ್ ಸಿಕ್ಕಲ್ಲ. ಮೀಡಿಯಾ ರೂಮಲ್ಲಿ ಇದ್ದರೆ ಮಾತ್ರ ಎಂಟು ಕಾನ್ಸ್ಟಿಟ್ಯೂನ್ಸಿ ಇನ್ಫಾರ್ಮೇಷನ್ ನಿಮಗೆ ಸಿಗ್ತದೆ. ಸರಿ, ಈಗ ಇಲ್ಲ, ಈಗ ಇಲ್ಲ, ಈಗ ನಾವು ಒಂದು ನಿಮಿಷ. ಲಾಸ್ಟ್ ಟೈಮ್ ಹೇಳಿದ ಪ್ರಕಾರ ನೀವೇನು ಹೇಳ್ತಿರಂದರೆ, ಲಾಸ್ಟ್ ಟೈಮ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಭಾಳ ಫೋಕಸ್ ಇರ್ತದೆ. ಓಕೆ, ಒಂದೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರು ಬರ್ತಾರೆ ಹೇಳಿ ಇನ್ಫಾರ್ಮೇಷನ್ ತೊಗೊಳಕ್ಕೆ. ಈಗ ಆ ಥರ ಇಲ್ಲ. ಇದು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಇರೋದ್ರಿಂದ ಎಲ್ಲದೂ ರಿಸಲ್ಟ್ ಒಂದೇ ಕಡೆ ನೀವು ಬೇಕಾಗ್ತದೆ. ಬರೀ ಮುತ್ತೇಬಿಗಲ್ ಫಿಗರ್ ಇಟ್ಕೊಂಡು ನೀವೇನು ಮಾಡ್ತೀರಿ? ಎಲ್ಲ ಕಡೆಯೂ ನೀವು ಒಂದು ಕಡೆ ಕೂತ್ಕೊಂಡು ನೀವು ಎಲ್ಲ ಕಡೆ ಇನ್ಫಾರ್ಮೇಷನ್ ಬಂದರೆ ಆಗುತ್ತದೆ. ಮಿಷಿನ್ ಇದೆನಾ, ಮಿಷಿನಲ್ಲಿ 50 ವೋಟ್ ಹಾಕ್ತಾರೆ. 50 ವೋಟ್ ಹಾಕಿದ ಮೇಲೆ 50 ವೋಟ್ ಸ್ಲಿಪ್ಪು VVPAT ಒಳಗಡೆ ಬಂದಿರ್ತದೆ. ಇವರು ಏನು ಮಾಡಬೇಕಂದ್ರೆ VVPAT ಸ್ಲಿಪ್ಪಲ್ಲಿ VVPAT ಬಾಕ್ಸಲ್ಲಿ ಇರೋ ಸ್ಲಿಪ್ಪನ್ನು ತೆಗೆಯಬೇಕು. ಪೂರ್ತಿ ತೆಗೆದ ಅದರ ಡಪ್ಪವನ್ನೇ ಖಾಲಿ ಮಾಡಬೇಕು. ಓಕೆ, ಈ ಕಂಟ್ರೋಲ್ ಯೂನಿಟಲ್ಲಿ 50 ವೋಟ್ ಮಾಡಿರೋದನ್ನು ಕ್ಲಿಯರ್ ಬಟನ್ ಒತ್ತು ಎಲ್ಲ ಎರೇಸ್ ಆಗಬೇಕು. ನಮ್ಮವರು ಏನು ಮಾಡಿದ್ದಾರೆ ಅಂದರೆ, ಇಲ್ಲಿ ಕ್ಲಿಯರ್ ಬಟನ್ ಒತ್ತಿಲ್ಲ, ಇಲ್ಲಿ 50 ಆ್ಯಡ್ ಆಗಿದೆ ಮಿಷಿನಲ್ಲಿ. ಬಾಕ್ಸಲ್ಲಿ 50 ಇಲ್ಲೇ ಇಲ್ಲ, 50 ತೆಗೆದೇ ಬಿಟ್ಟಾಯಿತು. ಈಗ ಆ್ಯಕ್ಚುಯಲ್ ಎಷ್ಟು ಬೋಲ್ ಆಗಿದೆ ಅದು VVPAT ಅಲ್ಲಿ ಇದೆ. CUದಲ್ಲಿ 50 ಎಕ್ಸ್ಟ್ರಾ ಇದೆ.
ಬಟ್ ನಾವು ಮಾಡೋದು ಬರೀ ವಿ ವಿ ಪ್ಯಾಟ್ ಮಾತ್ರ. ವಿ ವಿ ಪ್ಯಾಟ್ ಸ್ಲಿಪ್ಪನ್ನು ಕೌಂಟ್ ಮಾಡ್ತೀವಿ. ಸೊ ಅದರಿಂದ 50 ಪ್ರಶ್ನೆ ಬರಲ್ಲ. ವಿ ವಿ ಪ್ಯಾಟ್ ವಿ ವಿ ಪ್ಯಾಟ್ ಅದೇ ಅದೇ ಅವತ್ತು ಗೊತ್ತಾಗ್ತದೆ. ದೊಡ್ಡ ಭದ್ರತೆ ಮಾಡ್ತಾ ಇದ್ವಿ ನಾವು ಅಲ್ಲಿ ಸೈನಿಕ್ ಸ್ಕೂಲಲ್ಲಿ. ಅಲ್ಲಿ 5 DYSP, 10 CPI, 5 DYSP, 10 CPIs, 18 PSIs and 300 SCPCs and 150 ಹೋಮ್ ಗಾರ್ಡ್ಸ್ ಇದು ಬಂದೋಬಸ್ತ್ ಇದೆ. ಆಮೇಲೆ ಸ್ಟ್ರೈಕಿಂಗ್ ಫೋರ್ಸಲ್ಲಿ 3 KSRP ನಮ್ಮದು KSRP ಪ್ಲಾಟೂನ್ಸ್ ಬಂದಿದ್ದಾರೆ. ಆಮೇಲೆ ಒಂದು BSF ಪ್ಲಾಟೂನ್ ಕೂಡ ಇದೆ. ಆಮೇಲೆ ನಮ್ಮದು 10 DR ಪಾರ್ಟೀಸ್ ಆರ್ ಆಲ್ಸೋ ದೇರ್. ಸೊ ಈ ಥರದ್ದು ನಮ್ಮದು ಸೈನಿಕ್ ಸ್ಕೂಲಲ್ಲಿ ಭದ್ರತೆ ಇರುತ್ತೆ. ಅಲ್ಲಿ ಮೇನ್ ಇದೆ ಆಕ್ಸೆಸ್ ಕಂಟ್ರೋಲ್. ನಮ್ಮದು ಫಸ್ಟ್ ಗೇಟ್ ಏನಿದೆ ದೊಡ್ಡ ಗೇಟ್ ಸೈನಿಕ್ ಸ್ಕೂಲ್ದು, ಅಲ್ಲಿಂದ ಮೀಡಿಯಾ ಮತ್ತು ನಮ್ಮದು ರೆವಿನ್ಯೂ ಆಫೀಸರ್ಸ್ ಆಮೇಲೆ ಯಾರ್ಯಾರು ಆಫೀಸರ್ಸ್ ಅಲ್ಲಿ ಇದು ಕೌಂಟಿಂಗ್ ಮಾಡೋಕ್ಕೆ ಹೋಗ್ತಾರೆ ಅವ್ರಿಗೆ ಪರ್ಮಿಟ್ ಮಾಡ್ತೀನಿ. ಸೆಕೆಂಡ್ ಗೇಟ್ ಅಲ್ಲಿ ಓನ್ಲಿ ಪೋಲಿಂಗ್ ಏಜೆಂಟ್ಸ್ ವಿಲ್ ಗೋ ಇನ್ಸೈಡ್. ಈ ಬೋತ್ ಕೌಂಟಿಂಗ್ ಏಜೆಂಟ್ಸ್ ಈ 2 ಗೇಟ್ಸಲ್ಲಿ ಫ್ರಿಸ್ಕಿಂಗ್ ಆಗುತ್ತೆ. ಮೀಡಿಯಾ ಅವ್ರಿಗೆ ಮೊಬೈಲ್ ಅಲೌ ಇದೆ, ಬಟ್ ಬೇರೆ ಅವ್ರದ್ದು ಯಾವುದೇ ಕಾರಣಕ್ಕೆ ಏನು ಯಾರು ಆಫೀಸರ್ಸ್ ಇದ್ದಾರೆ ಕೌಂಟಿಂಗ್ ಮಾಡೋರು ಆಫೀಸರ್ಸ್ ಅವ್ರಿಗೆ ಕೂಡ ಮೊಬೈಲ್ ಅಲೌ ಇಲ್ಲ. ಸೊ ಅಲ್ಲೇ ಒಂದು ಫ್ರಿಸ್ಕಿಂಗ್ ಆಗುತ್ತೆ. ಆಮೇಲೆ ನಮ್ಮದು ಏನು ಬ್ಲಾಕ್ಸ್ ಇದ್ದಾರೆ ರಾಷ್ಟ್ರಕೂಟ, ವಿಜಯನಗರ, ಹೊಯ್ಸಳ, ಯಾವುದು ಬ್ಲಾಕ್ಸಲ್ಲಿ ಕೂಡ ಅಲ್ಲಿ 2 ಸೆಕೆಂಡ್ ಫ್ರಿಸ್ಕಿಂಗ್ ಆಗುತ್ತೆ. ಯಾವುದೇ ಕಾರಣಕ್ಕೆ ಅಲ್ಲಿ ಒಳಗಡೆ ಮೊಬೈಲ್ ಅಲೌ ಮಾಡಲ್ಲ. ಸೊ ಈ ಥರದ್ದು ನಮ್ಮದು ಎಲ್ಲ ಬಂದೋಬಸ್ತ್ ಇದೆ. ಆಮೇಲೆ ಆ ದಿವಸ ಸಿಟಿಯಲ್ಲಿ ಕೂಡ ನಮ್ಮದು ಎಲ್ಲ ಪೆಟ್ರೋಲಿಂಗ್ ಇರುತ್ತೆ. ಆಲ್ ದ ಆಫೀಸರ್ಸ್ ವಿಲ್ ಬಿ ಆನ್ ದ ಪೆಟ್ರೋಲಿಂಗ್. 144 ಸೆಕ್ಷನ್ಸ್ ವಿಲ್ ಪುಟ್. ಪೂರ್ತಿ ಜಿಲ್ಲೆಯಲ್ಲಿ 144 ಸೆಕ್ಷನ್ ಮೇಡಮ್ಗೆ ಹೇಳಿ ನಾವು ಹಾಕ್ತೀವಿ. ಹಾಂ ಮಾಡಿದ್ರು. ಸೊ ಅದು ಒಂದು. ಆಮೇಲೆ ಎಲ್ಲ ಲಿಕರ್ ಶಾಪ್ಸ್ ಕೂಡ ಬಂದಿರ್ತಾರೆ ಆ ದಿವಸ. ಆಲ್ ದ ಲಿಕರ್ ಶಾಪ್ಸ್, ವೈನ್ ಶಾಪ್ಸ್ ವಿಲ್ ಬಿ ಕ್ಲೋಸ್ಡ್ ಆನ್ ದಟ್ ಡೇ. टोटल 600 हो जाएंगे. हाँ, होम गार्ड्स सब पकड़ के. ट्रैफिक मूवमेंट विल बी नॉर्मल. वन मोर थिंग, ಯಾರು ಪೋಲಿಂಗ್ ಏಜೆಂಟ್ ಇರ್ತಾರೆ ಅವ್ರದ್ದು ಪೋಲಿಂಗ್ ಏಜೆಂಟ್ಸ್ ವಿಲ್ ಬಿ ಮೋರ್ ದನ್ 100-200 ಜನ ಇರ್ತಾರೆ ಪೋಲಿಂಗ್ ಏಜೆಂಟ್ ಒಳಗಡೆ ಹೋಗೋರು. ಅವ್ರದ್ದು ಪಾರ್ಕಿಂಗ್ ಅರೇಂಜ್ಮೆಂಟ್ ನಮ್ಮದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಪ್ರಿಮೈಸಸ್ ಅಲ್ಲಿ ಇದೆ. ಆಮೇಲೆ ಯಾರು ನಮ್ಮ ಸ್ಟಾಫ್ ಮೀಡಿಯಾ ಅವ್ರದ್ದು ಏನು ಪಾರ್ಕಿಂಗ್ ಅರೇಂಜ್ಮೆಂಟ್ ಇದೆ ಅಲ್ಲಿ ಎಲ್ಲ ಪಾರ್ಕಿಂಗ್ ಬೋರ್ಡ್ಸ್ ನಾವು ಹಾಕ್ತೀವಿ. ಅಲ್ಲಿ ಎಲ್ಲ ಪಾರ್ಕಿಂಗ್ ಅರೇಂಜ್ಮೆಂಟ್ ಇದೆ. 10 CPIs, 18 PSI, 10 CPI, 18 PSI, 300 SCPC, 100 constables, head constables, 150 home guards. ಆಮೇಲೆ ಸ್ಟ್ರೈಕಿಂಗ್ ಪಾರ್ಟಿಯಲ್ಲಿ 3 KSRP, 1 BSF ಪ್ಲಾಟೂನ್ ಆ್ಯಂಡ್ 10 DR ಪಾರ್ಟೀಸ್. ಟೋಟಲ್ ಎಲ್ಲ ಸೇರಿ 600 ಆಗುತ್ತೆ, ಅಪ್ರಾಕ್ಸಿಮೇಟ್ 600. बाघमारे सोशल ग्रुप फाउंडेशन की एक और सौगात, हमारी सेवा गरीबों के लिए। बाघमारे सोशल ग्रुप फाउंडेशन की ओर से ज़रूरतमंद और गरीबों की सेवा के लिए बीजापुर में एक और सौगात ला रहे हैं। अस्पताल गरीबों का फाउंडेशन के सदर शकील बाघमारे के नेतृत्व में शुरू हो रही इस अस्पताल में जहां आजकल महंगा इलाज से गरीब परेशान और कर्ज में मुब्तला हो रहे हैं, इसी को देखते हुए ज़रूरतमंदों का सहारा और हमदर्दी की मिसाल बनने के लिए आप भी अगर इस नेक काम में मदद करना चाहते हैं तो नीचे दिए हुए अकाउंट नंबर पर या इस पेटीएम नंबर पर भी आपसे जो हो सके सवाब के नेक नियत से चाहे हो थोड़ा ही सही इन गरीबों के लिए बड़ी मदद होगी। न जाने हमारा इस काम में लगाया हुआ रुपया किसी की ज़िंदगी में खुशियाँ लाकर हमारी दुनिया और आखिरत दोनों संवार दे। और खबरों के लिए देखते रहिए बी न्यूज़ नेशन। न्यूज़ नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज़ नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।